ಟಿ20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಶುಭಾರಂಭ ಮಾಡಿದೆ. ನಾಯಕ ಸೂರ್ಯಕುಮಾರ್ ಯಾದವ್ ಅಬ್ಬರ, ಸಿರಾಜ್ ಮಿಂಚು. ಯುಎಸ್ಎ ವಿರುದ್ಧ ಭಾರತಕ್ಕೆ 29 ರನ್ಗಳ ಗೆಲುವು ಸಿಕ್ಕಿದೆ. 20 ಓವರ್ಗಳಲ್ಲಿ 161 ರನ್ ಗಳಿಸಿದ್ದ ಟೀಮ್ ಇಂಡಿಯಾ 20 ಓವರ್ಗಳಲ್ಲಿ 132 ರನ್ ಗಳಿಸಿ ಅಮೆರಿಕ ಸೋತಿದೆ. ಭಾರತದ ಪರ 84 ರನ್ ಗಳಿಸಿದ್ದಾರೆ ಸೂರ್ಯಕುಮಾರ್. ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯ ಇದು. ಬ್ಯಾಟಿಂಗ್ನಲ್ಲಿ ಅಮೆರಿಕ ಆರಂಭಿಕ ಆಘಾತವನ್ನು ಎದುರಿಸಿತು. ಆಂಡ್ರಿಸ್ ಗೌಸ್ ಕೇವಲ 6 ಹಾಗೂ ಸಾಯಿತೇಶ್ ಮಕ್ಮುಲ್ಲಾ 2 ರನ್ ಗಳಿಸಿ ಔಟ್ ಆಗಿದ್ದು ನಿರಾಸೆಯನ್ನು ಮೂಡಿಸಿದವರಿಗೆ. ಕ್ಯಾಪ್ಟನ್ ಮೊನಾಂಗ್ ಪಟೇಲ್ ಶೂನ್ಯ ಸುತ್ತಿ ಹೊರ ನಡೆದರು. ಈ ನಡುವೆ ಮಿಲಿಂದ್ ಕುಮಾರ್ 34, ಸಂಜಯ್ ಕೃಷ್ಣಮೂರ್ತಿ ಹಾಗೂ ಶುಭಂ ರಂಜನೆ ತಲಾ 37 ರನ್ ಗಳಿಸಿ ತಂಡಕ್ಕೆ ಗೆಲುವಿನ ಭರವಸೆ ಮೂಡಿಸಿದ್ರು. ಆದರೆ ಯುಎಸ್ಎ ಬ್ಯಾಟರ್ಗಳನ್ನು ಟೀಮ್ ಇಂಡಿಯಾ ಬೌಲರ್ಗಳು ಚೆಂಡಾಡಿಬಿಟ್ರು. ಸಿರಾಜ್ 3 ವಿಕೆಟ್ ಪಡೆದು ಮಿಂಚಿದರೆ ಹರ್ಷದೀಪ್ ಸಿಂಗ್, ಅಕ್ಷರ್ ಪಟೇಲ್ ತಲಾ 2 ವಿಕೆಟ್ ಪಡೆದರು. ಅರುಣ್ ಚಕ್ರವರ್ತಿ 1 ವಿಕೆಟನ್ನು ಪಡೆದುಕೊಂಡರು. ಜವಾಬ್ದಾರಿಯುತ ಬೌಲಿಂಗ್ ನೆರವಿನಿಂದ ಯುಎಸ್ಎ ವಿರುದ್ಧ ಭಾರತ ಭರ್ಜರಿ ಜಯವನ್ನು ಸಾಧಿಸಿತು. ಇದಕ್ಕೂ ಮೊದಲು ಟೀಮ್ ಇಂಡಿಯಾ ಆರಂಭದಲ್ಲಿ ಎಡವಿತ್ತು. ಪವರ್ ಪ್ಲೇನಲ್ಲಿ 4 ವಿಕೆಟ್ಗೆ 46 ರನ್ಗೆ ಕುಸಿದು ಆತಂಕವನ್ನು ಮೂಡಿಸಿತ್ತು. ಅಭಿಷೇಕ್ ಶರ್ಮಾ ಅಲಿ ಖಾನ್ಗೆ ಗೋಲ್ಡನ್ ಡಕ್ಗೆ ಬಿದ್ದರು. ಇಶಾನ್ ಕಿಶನ್ 20, ತಿಲಕ್ ವರ್ಮಾ 25 ರನ್ ಗಳಿಸಿ ನಿರ್ಗಮಿಸಿದರು. ಆದರೂ ಸೂರ್ಯಕುಮಾರ್ ಔಟ್ ಆಗದೆ 49 ಬಾಲ್ಗೆ 84 ರನ್ ಗಳಿಸಿ ತಂಡವು ಸವಾಲಿನ ಮೊತ್ತವನ್ನು ಗಳಿಸುವುದಕ್ಕೆ ಸಾಧ್ಯವಾಯಿತು.